कर्नाटका गुलबर्गा शहर में साबिक जिला पंचायत सदर रमेश मारगौड़, मेंबर केपीसीसी और दलित पैंथर्स के रियासती सदर मल्लप्पा होसमनी, दलित समाज की श्रीमती रेणुका सिंघे और कई संगठनों के अरकान ने मिलकर प्रेस कॉन्फ्रेंस करते हुए इस बात की तरवीद की कि महज एक डेथ नोट में लिखा हुआ लफ्ज प्रियांक खरगे का करीबी इसको लेकर बीजेपी जिस तरह का बवाल मचा रही है वो गलत और बेबुनियाद है। बिदर जिले के सचिन पंचाल ने खुदकुशी की, उस बात का अफसोस सब लोगों ने जताया। गुलबर्गा डिस्ट्रिक्ट इंचार्ज मिनिस्टर प्रियांक खरगे को उससे जोड़ना महज एक साजिश है जो कभी कामयाब नहीं होगी। आज रियासती वजीर दाखिला जी परमेश्वर ने सीबीआई जांच का हुक्म दे दिया है। दलित रहनुमा श्रीमती रेणुका सिंघे ने सवाल उठाए कि जो डेथ नोट सचिन पंचाल ने लिखा है वो सचिन पंचाल की नहीं हो सकती, या तो ऐसा नोट कोई राइटर या सहाफ़ी या कोई पुलिस वाला ही लिख सकता है। इस डेथ नोट की जांच करने की मांग की। बीजेपी के लीडर्स ने गुलबर्गा डिस्ट्रिक्ट इंचार्ज मिनिस्टर प्रियांक खरगे का इस्तीफा मांगा था। आज प्रियांक खरगे ने साफ लफ्जों में कह दिया कि वो इस्तीफा नहीं देंगे। तो आइए देखते हैं तफसीली रिपोर्ट। ब्यूरो रिपोर्ट अतराफ टीवी उर्दू न्यूज़। BJP is trying to politicize a suicide by a contractor. Very clearly, it is evident that the contractor has a view of the incident and the accused have a view of the incident. As from the department, we are very clear that let both the perspectives be investigated and let the truth come out. BJP can do whatever they want. I am not here to cater to BJP's whims and fancies. And BJP are the last people who should lecture us on corruption. Everybody knows what all they did and how many contractors committed suicide during their tenure, naming the ministers. To demand my resignation. ಏನಾದರೂ ಇದೆಯಾ? ನಾನು ಹೇಳ್ತಾ ಇದ್ದೀನಲ್ಲ, ಪುರಾವೆ ಕೊಡಿ ಸ್ವಾಮಿ, ಡಾಕ್ಯುಮೆಂಟ್ಸ್ ಕೊಡಿ. ಬಹಳ ಸ್ಪಷ್ಟವಾಗಿ ಸಚಿನ್ ಏನೋ ಅಲೆಜ್ಡ್ ಡೆತ್ ನೋಟ್ ಅದು ಇನ್ನೂ ಪ್ರೂವ್ ಆಗಿಲ್ಲ, ಅದು ಅವ್ರು ಬರ್ದಿರಬಹುದು ಅಂತಾನೆ ತಿಳ್ಕೊಳ್ಳಿ. 8 ಜನ ಆರೋಪಿಗಳು ಇದರಲ್ಲಿ. 8 ಜನ ಆರೋಪಿನಲ್ಲಿ ನಾನು ಇದೀನ ಅದರಲ್ಲಿ. A1 to A8 ಪ್ರಿಯಾಂಕ್ ಖರ್ಗೆ ಇಸ್ ನೇಮ್ ಇಸ್ ದೇರ್. ಯಾರೋ ಆಪ್ತ ಮಾಡಿರಬಹುದು ಅಂತ ಹೇಳ್ತಾ ಇದಾರಲ್ಲ, ಇಲ್ಲಿ ಎಲ್ಲ ನಿಮ್ಮವರೇ ಮಾಡಿರೋದಿದೆ ಅಲ್ವಾ, ಅದ್ರ ಬಗ್ಗೆ ಯಾಕೆ ಉತ್ತರ ಕೊಡೋದಿಲ್ಲ ಅವರು? ಒಂದ್ಸಲ 60 ಲಕ್ಷ ಅಂತಾರೆ, ಒಂದ್ಸಲ 80 ಲಕ್ಷ ಅಂತಾರೆ, ಒಂದ್ಸಲ 1 ಕೋಟಿ ಕೊಡ್ಬೇಕು ಹಂಗಂತಾರೆ ಸರ್. ಯಾರು ಕ್ಲಿಯರ್ ಆಗಿ ಮಾತಾಡಿಲ್ಲ ಸರ್. ಬರೀ ಅವನು ಈ ರೀತಿ ಮಾಡಿದಾನೆ ಆ ರೀತಿ ಮಾಡಿದಾನೆ ಅಂತ ಬರೀ ಜೀವ ಬೆದರಿಕೆ, ಆಮೇಲೆ ದುಡ್ಡು ಕ್ಲಿಯರ್ ಆಗಿ ಹೇಳಿಲ್ಲ ರೀ ಅವರು. ಯಾರ ಹೆಸರು ಹೇಳಿದ್ದಾರೆ ಅವರು ನಮ್ಮ ಕಾರ್ಪೊರೇಟರ್ ಆಗಿರೋದು ನಿಜ, ಅದರಲ್ಲಿ ಅದಂತೂ ಸುಳ್ಳಲ್ಲ. ಆದರೆ ಏನು ಹೇಳಿದ್ದಾರೆ, ಯಾಕೆ ಹೇಳಿದ್ದಾರೆ ಅದು ಗೊತ್ತಿಲ್ಲ. ಅದಾಗಲೇ ನಾನು ಆಗ್ರಹಿಸ್ತೀನಿ, ತನಿಖೆ ಆಗ್ರಹಿಸ್ತೀನಿ, ನಾನೇ ಸ್ವಂತ ಆಗ್ರಹಿಸ್ತೀನಿ. ಏರ್ಪೋರ್ಟ್ ಟೆಂಡರ್ ಹಾಕಿದ್ವಿ ನಾವು. ಆ ಏರ್ಪೋರ್ಟ್ ಟೆಂಡರ್ನು ನಮಗಂತಾರೆ ಫೇಕ್ ಮಾಡಿ ಇದನ್ನ ಮಾಡಿ ಟೆಂಡರ್ ಹಾಕ್ದ 4-5 ತಿಂಗಳ ಅಂತಾರೆ ಅಲ್ಲಿ ದುಡ್ಡು ಅಂತ ಜಾಮ್ ಮಾಡಿಸಿದ್ವಿ. ಮಾಡಿ ಇಟ್ಟದ್ಮೇಲೆ ಆ ನಂತರ ಅಂತಾರೆ ಮತ್ತೆ ಇದು KRD ಒಂದು ಟೆಂಡರ್ ಹಾಕಿದ್ವಿ, ಅದಕ್ಕೂ ದುಡ್ಡು ಅವನ ಅಕೌಂಟಿಗೆ ಹಾಕಿವಿ ನಾವು. ಸೀದಾ ಅವನ ಅಕೌಂಟಿಗೆ ದುಡ್ಡು ಹಾಕಿದ ನಾವು. ಟೋಟಲ್ ಅವನ ಅಕೌಂಟಿಗೆ 65 ಲಕ್ಷ ರೂಪಾಯಿ ದುಡ್ಡು ಹಾಕಿವಿ. ಕ್ಯಾಶ್ ಒಂದು 15 ಲಕ್ಷ ರೂಪಾಯಿ ಕ್ಯಾಶ್ ಕೊಟ್ಟಿವಿ. ಆ ನಂತರ ಇವಾಗ ಟೆಂಡರ್ ಅಂತಾರೆ ಇವತ್ತು ಆಗ್ತದೆ ನಾಳೆಗೆ ಆಗ್ತದೆ ಅಂತ ನಮಗೆ 6 ತಿಂಗಳು ಹಿಂಗೆ ಸತ್ತದ. ಸರ್ಕಾರಕ್ಕೆ
CBI ಕೊಡ್ಬೇಕಂತೇಳಿ. CBI ಅಂತ ನೀವು ಅಂತಕ್ಕಂಥ ವ್ಯವಸ್ಥೆಯಲ್ಲಿ ಈಗಿನ ಕೇಳಿದ್ರೆ ನಾವು ಇಡೀ ಇಂಡಿಯಾದಲ್ಲೇ ಕರ್ನಾಟಕ ಅಂತಕ್ಕಂಥದ್ದು ಮಹಾರಾಷ್ಟ್ರದಂಥ ಕರ್ನಾಟಕದ ಪೊಲೀಸರು ಭಾಳ ಅತ್ಯಂತ ಪ್ರಾಮಾಣಿಕತೆಯಿಂದ ಕೆಲಸ ಮಾಡ್ತಾರೆ, ನೋಡಿರ್ಬೋದು ನೀವು. CID ಕೊಟ್ಟರೆ ಅದೇನು ದೊಡ್ಡ ವಿಷಯ. CIDಯಲ್ಲಿ ಸಮರ್ಥ ಆಫೀಸರ್ ಇದ್ದಾರೆ, ಇದು ಬೈಲಿ ಬಂದೇ ಬರ್ತದೆ. ಎಲ್ಲ ಡಾಕ್ಯುಮೆಂಟ್ಸ್ ಅವರು ಕಲೆಕ್ಟ್ ಮಾಡ್ತಾ ಇದ್ದಾರೆ. ಈ CID ಕೊಟ್ಟು ಪರಮೇಶ್ವರ್ ಈಗಾಗಲೇ ಬೆಳಿಗ್ಗೆ ಒಂದು ಪ್ರೆಸ್ ಮೀಟ್ ಮಾಡಿದ್ದಾರೆ. ಯಾವುದೇ ರೀತಿಯಾದ ಸಹಿತ ಬೆಕ್ಕದವ್ರು ಬಂದ ಸಹಿತ CIDಯಲ್ಲಿ ಹಾಲಿ ಆಗ್ತದೆ, ನೀರೇ ಆಗ್ತದೆ. ಅದ್ರಲ್ಲಿ ಬಂದಾಗ ಯಾರು ತಪ್ಪಂತ ಗೊತ್ತಾಗ್ಬಿಡ್ತದೆ. ನಾವು ಸಚಿನವ್ರು ತಪ್ಪಂತ ಹೇಳ್ತಾ ಇಲ್ಲ, ಪಾಪ ಅವ್ರ ಕುಟುಂಬಕ್ಕೆ ನಾವು ಒಂದು ಇದು ಕೊಡ್ತೀವಿ, ನಾವು ಒಂದು ಶಾಂತಿ ಕೊಡ್ತೀವಿ, ಅವ್ರಿಗೆ ಇರ್ಲಿಪ್ಪ ಅಂತ ಸಣ್ಣ ಜೀವ ಹೋಗ್ಬಾರ್ದು ಹೋಗ್ಯದ. ಅದು ಏನಾಗ್ಯದ ಅವನಿಗೆ ಗೊತ್ತು, ಯಾರು ಮಾಡಿದ್ರೆ ಗೊತ್ತು, ಮಾಡಿಸ್ಕೊಂಡ್ರೆ ಗೊತ್ತು. ಸುಮ್ಮನೆ ಏನೋ ಮಾರ್ಕೇಶಿಂದ ರಾಜಗೋಪಾಲನ ಮೇಲೆ ಬದಲಾ ಮಾಡಿರಂತೆ ರಾಜಗೋಪಾಲ ಒಂದು ಸ್ಟೇಟ್ಮೆಂಟ್ ಕೊಟ್ಟರೆ ಮನೆ. ಅದು ಏನೇದು ಸಹಿತ ಪ್ರಿಯಾಂಕರ್ ನಾವೆಲ್ಲ ಪ್ರಿಯಾಂಕರ್ಗೆ ಆಪ್ತಿರೋ ಇದ್ದೀವಿ. ನಾವು ಕನಿಷ್ಠ 30 ವರ್ಷದಿಂದ ಪ್ರಿಯಾಂಕರ್ಗಳ ಜೊತೆ ಇರ್ತೀನಿ. ನಾನೇನಾದರೂ ತಪ್ಪು ಮಾಡಿದ್ರೆ ಪ್ರಿಯಾಂಕರ್ಗೆ ಹೆಂಗೆ ಕಾರಣಕರ್ತರಾಗ್ತಾರೆ? ಅರ್ಥ ಆಗಬೇಕಲ್ಲ. ನಮ್ಮ ಮನೆಯೂ ಬರ್ತಾರೆ, ಅದು ಬಸವನಗುಡಿದವ್ರು ಹೇಳಿದ್ರೆ ಇವತ್ತು ನಮ್ಮ ಮನೆಗೂ ಬರ್ತಾರೆ, ರಾಮದೇವ್ರ ಮನೆಗೆ ಬರ್ತಾರೆ, ಶಿವಕುಮಾರ್ ಮನೆಗೆ ಬರ್ತಾರೆ, ಇದ್ದ ಲೀಡರ್ಗಳು ಎಲ್ಲರೂ ಮನೆಗೆ ಬರ್ತಾರೆ. ಬಂದು ಫೋಟೋ ತಗೋತಾರಪ್ಪ ಅಂದ್ರೆ ನಾ ಮಾಡಿ ತಪ್ಪಿ ಪ್ರಿಯಾಂಕರ್ಗೆ ಹೆಂಗೆ ಕಾರಣಕರ್ತಾರ ಅಂತ ನಾನು ಹೇಳ್ತೀನಿ. ನಾನು ಒಂದು ಮಾತು ಹೇಳ್ತೀನಿ ರೀ, ನಿಮ್ಗೆ ಗೊತ್ತಿರಬೇಕು. ಇವತ್ತು ಸೌತ್ನಾಗ ನೋಡಿದ್ರಿ ನೀವು, ಸೌತ್ನವ್ರು ನಾರ್ದವ್ರಿಗೆ ಕಲ್ಯಾಣ ಕರ್ನಾಟಕದ ಲೀಡರ್ಗಳಿಗೆ ಏನು ತಿಳಿಯಂಗಿಲ್ಲ ಅಂತ ಲೀಡರ್ಗಳು ಇದ್ದಾರೆ ಸೌತ್ನಲ್ಲಿ. ಅವರು ಇಂಥರೆಲ್ಲ ಮಿನ್ಸ್ತಕ್ಕಂಥ ಯುವ ನಾಯಕನ ನಮ್ಮ ಪ್ರಿಯಾಂಕರ್ಗೆ ಎಷ್ಟೋ ಕೆಲಸ ಮಾಡಿ. ಇವತ್ತು ನೋಡಿರಿ ಆಸ್ಪತ್ರೆ ಮನೆ ಉದ್ಘಾಟನೆದಾಗ ನೀವೆಲ್ಲ ಇದ್ದಿರ್ಬೋದು. ಎಂತೆಂಥ ಕೆಲಸಗಳು ಮಾಡ್ತಾ ಇದ್ದಾರೆ ಅವರು. ಒಂದು ಹೆಸರು ತರಬೇಕು ನಮ್ಮ ಕಲ್ಯಾಣ ಕರ್ನಾಟಕ, ನಮ್ಮ ಕಲ್ಯಾಣ ಕರ್ನಾಟಕ ಅಭಿವೃದ್ಧಿ ಮಾಡ್ಬೇಕಂತೇಳಿ 500 ಇದ್ದಿದ್ದು 1000 1,500 ಮಾಡಿ 5,000 ಕೋಟಿ ರೂಪಾಯಿ ಮಾಡಿದ್ದಾರೆ ಇವತ್ತು ಕಲ್ಯಾಣ ಕರ್ನಾಟಕ. ಅಷ್ಟು ಅನುದಾನ ಬಿಡುಗಡೆ ಮಾಡಿ ಅಂತಿಂಥವು ಜಿಮ್ಸ್ ಆಯಿತು, ಇದು ಆಯಿತು, ಶರಣ್ ಪ್ರಕಾಶ್ ಅವರು ಕೂಡಿಕೆಸಿಂದ ತಾಯಿ ಮಕ್ಕಳ ಆಸ್ಪತ್ರೆ ಆಯಿತು, ಮತ್ತು ಏನಂತ ನಿಮ್ಸ್ ಅಂತ ಬರ್ತಾ ಇದೆ ಇವತ್ತು, ಎಲ್ಲ ಕಿದ್ವಾಯಿ ಬರ್ತಾ ಇದೆ ಇವತ್ತು, ಎಲ್ಲ ಹೊಸ ಸೂಪರ್ ಸ್ಪೆಷಾಲಿಟಿ ಹಾಸ್ಪಿಟಲ್ ಬರ್ತಾ ಇದೆ. ಇವೆಲ್ಲ ಮಾಡಿದ್ದು ಎಲ್ಲ ನೋಡಿದ ನಂತರ BJP ತಾಳ್ಕೊಳಕ್ಕಾಗ್ತಾ ಇಲ್ಲ. ಇವ್ರು ಹೀಗೆ ಬಿಟ್ಟರೆ ಇವರೆಲ್ಲ ಅಭಿವೃದ್ಧಿ ಮಾಡಿ ಹೆಸರು ಮಾಡಿಕೊಂಡು ನಮ್ಮ ಕಾಂಗ್ರೆಸ್ BJP ಪಕ್ಷವನ್ನು ಕೆಳಮಟ್ಟದಲ್ಲಿ ಹೋಯ್ತಾ ಅಂತಕ್ಕಂಥ ಭಾವನೆ ಬಂದ ಕೇಸಿಂದ ಇವಾಗ ಪ್ರಿಯಾಂಕರ್ಗೆ ರಾಜೀನಾಮೆ ಕೇಳ್ತಾ ಇದ್ದಾರೆ ಅವರು. ಇವೊಬ್ಬ ಇಲ್ಲಿ ಕಲ್ಯಾಣ ಕರ್ನಾಟಕದ ಪ್ರಿಯಾಂಕರ್ಗೆ ಹೋರಾಟಗಾರ ಮುಗಿದಪ್ಪ ಅಂದ್ರೆ ನಮ್ಮದೇ ಪಾರುಪತ್ಯ ನಡೀತಂತ ಮಾಡ್ಲತ್ತಾರ ಅವರು. ಅಂಥಕ್ಕೆ ಅವಕಾಶ ನಾವು ಕಾರ್ಯಕರ್ತರು ಯಾರು ಕೊಡಂಗಿಲ್ಲ. ಬೆಕ್ಕದವ್ರು ಬರ್ಲಕ್ಕ ಯಾರೇ ಬರ್ಲಕ್ಕ ಪ್ರಿಯಾಂಕರ್ಗೆ ರಾಜೀನಾಮೆ ಕೊಡ್ತಕ್ಕಂಥ ಅವಶ್ಯಕತೆ ಇಲ್ಲ. ಮತ್ತು ಇದ್ರಾಗ ಅವ್ರು ನೇರ ಭಾಗಿನೂ ಇಲ್ಲ. ಮತ್ತು ಎರಡನೇ ಅವ್ರು ಏನಾದ್ರು ರಾಜೀನಾಮೆ ಕೊಡ್ಬೇಕಂತೇಳಿ ಇವ್ರು ಯಾರು ಒತ್ತಾಯ ಮಾಡಿ ಸಹಿತ ಇಲ್ಲಿದ್ದಂಥ ಎಲ್ಲ ಕಾರ್ಯಕರ್ತರು ಜಿಲ್ಲೆ ಎಲ್ಲ ಇಡೀ ಕರ್ನಾಟಕ ರಾಜ್ಯದಂತ ಹೋರಾಟ ಮಾಡಿ ಪ್ರಿಯಾಂಕರ್ಗೆ ಬರ್ದಂಗೆ ನಾವು ಹೋರಾಟ ಮಾಡೋದು ನಮ್ಮ ಎಲ್ಲ ಉಸ್ಮಂದ್ಕೊಂಡು ನಾವು ನಿರ್ಧಾರ ತೊಗೊಂಡು ಕೇಸಿಂದ ಇವತ್ತು ಪತ್ರಿಕಾಗೋಷ್ಠಿಯನ್ನು ಮಾಡ್ತಾ ಇದ್ವಿ. ಅದಕ್ಕೆ ನಿಮ್ಮದು ಸಹ ಸಹಕಾರ ಬೇಕು. ಯಾಕಂದ್ರೆ ನಾವು ಅಂಥ ಲೀಡರ್ ಸಿಗೋದೇ ದೊಡ್ಡ ಪುಣ್ಯ ಇದ್ದಂಗೆ ನಮ್ಮ ಕಲ್ಯಾಣ ಕರ್ನಾಟಕ. ಯಾವುದೋ ಕೇಸ್ನಲ್ಲಿ ತಂದು ಯಾವುದೋ ಸಿಹಿ ಆಗ್ಬೇಕಂತೇಳಿ, ಯಾಕಂದ್ರೆ BJP ವಿರುದ್ಧ ಭಾಳಷ್ಟು ಹೋರಾಟ ಮಾಡಿದಾರಲ್ಲ, ಅದಕ್ಕಾಗಿ ಇವ್ರು ಹ್ಯಾಂಗಾರ ಮಾಡಿ ಸಿಹಿ ಆಗ್ಬೇಕಂತ ಭಾವನೆ BJP ಬಂದ ನಿಮ್ಗೆ ಕಾಣಿಸ್ತದೆ. ಆಗಕ್ಕೆ ಸಾಧ್ಯ ಇಲ್ಲ ಅಂತ ಹೇಳ್ತಾ ನಿಮ್ಮ ಪತ್ರಿಕಾಗೋಷ್ಠಿಯಲ್ಲಿ ನಾನು ಮಾತಾಡ್ತೇನೆ. ಸಿದ್ಧತೆ ಮಾಡ್ತಾರೆ ಅವ್ರು ಮಾಡೋದಂತ ನೋಡ್ತೀವಿ. ನಾವು ಯಾರು ಸಿದ್ಧ ಅವ್ರು ಎಷ್ಟು ಮಾಡ್ತಾರೆ 10 ಪಟ್ಟು ಜನರಿಗೆ ತಂದ್ಕೊಂಡು ಸಿದ್ಧ ಹೋರಾಟ ಮಾಡ್ತಕ್ಕಂಥ ವ್ಯವಸ್ಥೆ ನಾವು ಮಾಡ್ತೀವಿ. ನಮಗೆ ಗೊತ್ತು, ಅವ್ರಿಗಿಂತ ಹೆಚ್ಚಿಗೆ ಹೋರಾಟ ಮಾಡೋದು ನಮ್ಗೆ ಗೊತ್ತು. ಸುಮಾರು 70 ವರ್ಷದಿಂದ ನಾವು ರಾಜಕೀಯ ಮಾಡ್ಕೊತ ಬಂದದ ಕಾಂಗ್ರೆಸ್ ಪಕ್ಷ. ಅವ್ರ ಹೋರಾಟಕ್ಕೆ ನಾವು ಬೆದರಿಕೆಗೆ ಬಗ್ಗೋರಲ್ಲ. ಅವ್ರು ಎಷ್ಟು ಮಾಡ್ತಾರೆ ಅದನ್ನ ಹೆಚ್ಚಿಗೆ ಮಾಡ್ತೀವಿ. ಅವ್ರು ಎಷ್ಟು ಅದ ಅವ್ರ ವಿರುದ್ಧ ತಿರುಗುಮಂತ ನೀಡ್ತೀವಿ ಅಂತ ನಾನು ಹೇಳ್ತೀನಿ. ಈ ಪ್ರಕರಣದಲ್ಲಿ ಪೊಲೀಸರು ಎಲ್ಲಿ ಒಂದು ನಿರ್ಲಕ್ಷ್ಯ ಆಗ್ಯದ ಅಂತ ಹೇಳ್ತಾರೆ. ನಿರ್ಲಕ್ಷ್ಯ ಏನೂ ಆಗಿಲ್ಲ. ಅಲ್ಲಿ ಒಂದು FIR ಆಗ್ಯದಪ್ಪ ಅಂತ ತಿಳ್ಕೊಂಡು ಇಲ್ಲಿ FIR ಮಾಡಿಲ್ಲ ಅವರು. ಆಮೇಲೆ ಬಂದ್ ಕೇಸಿಂದ ಮಾಡೋದು ಎಲ್ಲ ಕಡೆ ಮಾಡ್ಕೋಗಲ್ಲ. ಸ್ವತಃ ಬಂದು FIR ಮಾಡಂದ್ರೆ ಮಾಡುವಂಥ ಪರಿಸ್ಥಿತಿ ಅದು ಏನೋ ನ್ಯೂನತೆ ಆಗಿ ಪೊಲೀಸ್ ಡಿಪಾರ್ಟ್ಮೆಂಟ್ ಏನೋ ನ್ಯೂನತೆ ಆಗಿರ್ಬೇಕು. ಆ್ಯಕ್ಚುಲಿ ಯಾರೇ ವ್ಯಕ್ತಿ ಬಂದು FIR ಮಾಡ್ಬೇಕಾದ್ರೆ ಅಲ್ಲಿ ಇದ್ದಂಥ SHO ಇರ್ತಾರೆ, SHO ಯಾರು ಇರ್ತಾರಲ್ಲ ಅವರು FIR ಮಾಡಬೇಕು ಕಂಪಲ್ಸರಿ. ಮಾಡಿ ತನಿಖೆ ಮಾಡಿ ಕೇಸಿಂದ ಆ ತನಿಖೆ ಸುಳ್ಳು ಅಂತಂದ್ಮೇಲೆ B-File ಮಾಡ್ಬೇಕು ಅವರು. ಅದು ಅಲ್ಲಿ ಕರ್ತವ್ಯ ಉಪಯೋಗಿಸಿದ ಪೊಲೀಸ್ ಮೇಲೆ ಆಕ್ಷನ್ ಆಗ್ತದೆ. ಅವ್ರ ಮೇಲೆ ಆಲ್ರೆಡಿ ಈಗಾಗಲೇ 2 ಪೊಲೀಸರು ಸಸ್ಪೆಂಡ್ ಆಗಿದ್ದಾರೆ ಅವರು. ಮತ್ತು ಯಾರು ತಪ್ಪಿಸ್ತಾರೆ ಅಂತ ಗೊತ್ತಿರ್ತಾರೆ. ಪರಮೇಶ್ವರ್ ಹೇಳಿದಾರೆ ಯಾರು ತಪ್ಪಿಸ್ತಾರೆ ಎಲ್ಲರಿಗೂ ನಾವು ಸಸ್ಪೆಂಡ್ ಮಾಡ್ತೀನಿ ಅಂತ ಹೇಳಿದ್ದಾರೆ. ಅದು ಕಾನೂನು ಪ್ರಕಾರ ಕೈಗೊಳ್ತಾರೆ. ಅದಕ್ಕೆ ರಮೇಶ್ ಮಾರ್ಗೋಳ್ ಅಂತೇಳಿ ಮಾಜಿ ಜಿಲ್ಲಾ ಪಂಚಾಯತ್ ಅಧ್ಯಕ್ಷರು ಮತ್ತು KPCC ಪ್ರಧಾನ ಕಾರ್ಯದರ್ಶಿ. ಎಲ್ಲರಿಗೂ ನಮಸ್ಕಾರ. ಇವತ್ತಿನ ದಿನ ಕಲಬುರಗಿ ಜಿಲ್ಲೆಯ ಪತ್ರಿಕಾ ಭವನದಲ್ಲಿ ನಾವು ಮಾಧ್ಯಮಗೋಷ್ಠಿಯನ್ನು ಮಾಡಿದ್ವಿ. ವಿಷಯ ಇಷ್ಟೇ, ಬೀದರ್ ಜಿಲ್ಲೆಯ ಕಟ್ಟಿತುಂಗ ಗ್ರಾಮದ ಸಹೋದರ ಸಚಿನ್ ಪಾಂಚಾಳ್ ಅವರ ಆತ್ಮಹತ್ಯೆ. ಮೊದಲು ಅಂಥ ಘಟನೆಗಳು ನಾವು ನಾಗರಿಕ ಸಮಾಜದಲ್ಲಿ ಬದುಕ್ತಾ ಇದ್ದೀವಿ. ಅಂಥ ಘಟನೆಗಳು ಆಗಬಾರ್ದು, ಆಗೋಗಿದೆ. ಅದಕ್ಕೆ ನಾನು ವಿಷಾದ ವ್ಯಕ್ತಪಡಿಸ್ತೀನಿ. ಭಾಳ ದುಃಖಕರವಾದಂಥ ಒಂದು ಸಂಗತಿ ಇದು. ಈ ಸಚಿನ್ ಪಾಂಚಾಳ್ ಅವರ ಆತ್ಮಹತ್ಯೆಯ ಕುರಿತು ಏನು BJPಯ ಕೆಲವು ನಾಯಕರು ದ್ವೇಷದ ರಾಜಕೀಯ ಮಾಡ್ತಾ ಇದ್ದಾರೆ, ಅದನ್ನು ನಾನು ಖಂಡಿಸ್ತಾ ಇದ್ದೀನಿ. ಯಾಕಂತಂದ್ರೆ ಸಹೋದರ ರಾಜು ಕಪ್ನೂರ್ ಅವ್ರಿಗಾಗ್ಲಿ ನಮ್ಮ ಸಹೋದರ ಸಚಿನ್ ಪಾಂಚಾಳ್ ಅವ್ರ ನಡುವೆ ಇದು ಯಾವುದೋ ರಾಜಕೀಯ ಹುದ್ದೆಗಾಗಿನೋ ರಾಜಕೀಯ ಅಧಿಕಾರಕ್ಕಾಗಿನೋ ಸ್ಥಾನಮಾನಕ್ಕಾಗಿನೋ ಪೈಪೋಟಿಯಾಗಿ ಸಚಿನ್ ಪಾಂಚಾಳ್ ಅವರು ಆತ್ಮಹತ್ಯೆ ಮಾಡ್ಕೊಂಡಿದ್ದಲ್ಲ. ಇದು ರಾಜು ಕಪ್ನೂರ್ ಮತ್ತು ಸಚಿನ್ ಪಾಂಚಾಳ್ ಅವರ ನಡುವಿನ ವೈಯಕ್ತಿಕ ವ್ಯವಹಾರದಿಂದ ಅವರು ಆತ್ಮಹತ್ಯೆ ಮಾಡ್ಕೊಂಡಿದ್ದಾರೆ. ಅದಕ್ಕೆ ವಿರೋಧ ಪಕ್ಷದಲ್ಲಿರುವಂತಹ BJP ಕೆಲ ನಾಯಕರು ಇದನ್ನ ಮೊದಲು ಅರ್ಥ ಮಾಡ್ಕೋಬೇಕು. ಇದನ್ನ ನಮ್ಮ ಕಾಂಗ್ರೆಸ್ ಪಕ್ಷದ ಸಚಿವರ ತಲೆಗಾಗ್ಲಿ ಕಾಂಗ್ರೆಸ್ ನಾಯಕರ ತಲೆಗೆ
ಕಟ್ಟುವಂಥದ್ದು ಬಹಳ ಒಂದು ನೀಚತನದ ಅಭಾನುಷತನ ಅಂತ ನಾನು ಅವರಿಗೆ ಹೇಳಕ್ ಪಡ್ತೀನಿ. ಈ ಥರ ಅವ್ರು ಮಾಡೋದಕ್ಕೆ ಅವ್ರಿಗೆ ನಾಚಿಕೆ ಆಗಬೇಕು. ಯಾಕಂತಂದ್ರೆ ಅದೇ ಹೇಳ್ತಾ ಇದ್ದೀನಲ್ಲ, ಇದು ಒಂದು ರಾಜಕೀಯ ಸ್ಥಾನಮಾನಕ್ಕಾಗಿ ರಾಜಕೀಯ ಹುದ್ದೆಗಾಗಿ ನಡೆದಿರುವಂತ ಆತ್ಮಹತ್ಯೆ ಅಲ್ಲ ಇದು. ಆಮೇಲೆ ಇದು ಆತ್ಮಹತ್ಯೆನೋ ಕೊಲೆನೇ ಅಂತ ಅನ್ನೋದೇ ನಮಗೆ ಇನ್ನೂ ಡೌಟ್ ಅದ, ಒಂದಿಷ್ಟು ಗುಮಾನ ಇದೆ ನಮ್ಗೆ. ಯಾಕಂದ್ರೆ 26 ವರ್ಷದ ಸಹೋದರ ಸಚಿನ್ ಪಾಂಚಾಳ್ ಅವ್ರ ಬರಹಗಳನ್ನು ನಾನು ಈಗಾಗಲೇ ಫೇಸ್ಬುಕ್ ಅಲ್ಲಿ, ಇನ್ಸ್ಟಾಗ್ರಾಮ್ ಅಲ್ಲಿ ನೋಡಿದ್ದೀನಿ. ಅವ್ರಿಗೆ ಅಷ್ಟೊಂದು ಬರೆಯುವಂತ ಒಂದು ಪ್ರಜ್ಞಾವಂತಿಕೆ ಇಲ್ಲ. ಹಾಗಾಗಿ ಕೆಲವೊಂದು ದಿನದಿಂದಷ್ಟೇ ನಾನು ಅವ್ರ ಬರವಣಿಗೆನ ನೋಡಿ ಏನಪ್ಪ ಈ ಹುಡುಗ ಈ ರೀತಿ ಬರಿತಾನಲ್ಲ, ಏನು ಯಾರ ಬಗ್ಗೆನೂ ಗೌರವನೂ ಇಲ್ಲ, ಇಷ್ಟೊಂದು ಅಬಾಲಿಶವಾಗಿ ಬರಿತಾನಂತ ನಾನೇ ಅವನಿಗೆ ಖುದ್ದು ಸ್ವತಃ ಅನ್ಫ್ರೆಂಡ್ ಮಾಡಿದ್ದೆ. ಅಂತ ಒಂದು ಹುಡುಗ ಇವತ್ತು 7 ಪುಟದ ಡೆತ್ ನೋಟ್ ನ ಬರುತ್ತಾನೆ ಅನ್ನೋದಕ್ಕೆ ಸಾಧ್ಯ ಇಲ್ಲ. ಆ ಬರವಣಿಗೆ ಕೂಡ ಅವ್ನು ಆಗಿರೋಕ್ಕೆ ಸಾಧ್ಯ ಇಲ್ಲ. ಅದು ಯಾರೋ ಕ್ರಿಮಿನಲ್ ವಕೀಲರು, ಸಾಹಿತಿಗಳು, ಒಂದು ರೀತಿ ಪೊಲೀಸ್ ನಲ್ಲಿ ದಿನ ಕೇಸ್ ಮಾಡುವಂತವ್ರು ಬರೆದಿರುವಂತ ಒಂದು ಡೆತ್ ನೋಟ್ ತರ ಇದೆ. ಅದು ಕುಲಂಕುಷವಾಗಿ, ಇದು ಒಂದು ಬಹಳ ಸಂಕೀರ್ಣವಾದಂತ ಒಂದು ಸಮಸ್ಯೆ. ಇದನ್ನ ಬಹಳ ಸೂಕ್ಷ್ಮವಾಗಿ ತನಿಖಾ ತಂಡ ತನಿಖೆ ಮಾಡಬೇಕು. ಸಹೋದರ ಸಚಿನ್ ಅವರಿಗೂ ನ್ಯಾಯ ಕೊಡಿಸುವಂತ ರೀತಿಯಲ್ಲಿ ಸಹೋದರ ರಾಜು ಕಪ್ನೂರ್ ಅವರಿಗೂ ನ್ಯಾಯ ಕೊಡಬೇಕು. ಯಾಕಂದ್ರೆ ಈಗಾಗಲೇ ಅವರು ಕೂಡ ಕೋಟ್ಯಾಂಗಟ್ಟಲೆ ದುಡ್ಡನ್ನ ಸಚಿನ್ ಪಾಂಚಾಳ್ ಅವರಿಗೆ ಟ್ರಾನ್ಸಾಕ್ಷನ್ ಮಾಡಿರೋ ಮುಖಾಂತರ, ಫೋನ್ ಪೇ ಮುಖಾಂತರ ಆನ್ಲೈನ್ ಪೇಮೆಂಟ್ ಮಾಡಿರೋದು ಅಂತ ಮತ್ತೆ RTGS ಮಾಡಿರುವಂತ ಎಲ್ಲ ದಾಖಲೆಗಳು ಅವರ ಹತ್ರ ಇವೆ, ನಾವೆಲ್ಲ ನೋಡಿದ್ದೀವಿ. ಅದಕ್ಕೆ ಸೂಕ್ತ ತನಿಖೆ ಆಗಲಿ, ತಪ್ಪಿತಸ್ಥರು ಯಾರೇ ಇರಲಿ ಅವರಿಗೆ ಶಿಕ್ಷೆ ಆಗುವಂತ ನಿಟ್ಟಿನಲ್ಲಿ ನಾವು ಬೇಡಿಕೆ, ಸರ್ಕಾರಕ್ಕೆ ಒಂದು ಬೇಡಿಕೆ ಕೊಡ್ತಾ ಇದ್ದೀವಿ. ಅದಕ್ಕೆ ವಿರೋಧ ಪಕ್ಷದವರು ಇದನ್ನ ಆಡಳಿತ ಪಕ್ಷದವರಿಗೆ ಮೇಲೆ ಸ್ಪೆಷಲ್ ಆಗಿ ಪ್ರಿಯಾಂಕ್ ಖರ್ಗೆಜಿ ಅವರಂತ ಒಬ್ಬ ನಿಷ್ಠಾವಂತ ರಾಜಕಾರಣಿಗೆ ತಲೆ ಕಟ್ಟೋದು ಬಹಳ ಒಂದು ಕೆಟ್ಟ ಒಂದು, ಅವರಿಗೆ ಯಾವ ನೈತಿಕತೆ ಇದೆಯೋ ಗೊತ್ತಿಲ್ಲ. ಅವ್ರ ಬಗ್ಗೆ ಆಲ್ರೆಡಿ ಎಷ್ಟೊಂದು ಹಗರಣಗಳಿವೆ, ಎಷ್ಟೊಂದು ಅವ್ರ ಮೇಲೆ ಎಷ್ಟೊಂದು ರೌಡಿ ಶೀಟುಗಳೆಲ್ಲ ಇದ್ದಂಥವರೆಲ್ಲ ಅವ್ರು ಕಾವಿ ಬಟ್ಟೆ ಹಾಕೊಂಡು, ಇವತ್ತು ಅವ್ರ ಹೆಸರು ಕೂಡ ತಗೊಳಕ್ ನಾನು ಇಷ್ಟಪಡಲ್ಲ. ಅಂಥವ್ರು ಒಬ್ಬ ರಾಜ್ಯದ ನಾಯಕರ ಬಗ್ಗೆ ಮಾತಾಡ್ತಾರೆ, ಅವ್ರ ಹಣೆ ಕಟ್ಟಕ್ ಹೋಗ್ತಾರಂತಂದ್ರೆ ಅಲ್ಲ. ನೋವು ಅಂತಂದ್ರೆ ನಾವು ಸಚಿನ್ ಪಾಂಚಾಳ್ ಅವ್ರ ಬಗ್ಗೆ ನೋವು ಪಡ್ಬೇಕಾಗ್ಯದ. ಅವ್ರಿಗೆ ಏನ್ ಅನ್ಯಾಯ ಆಗಿದೋ, ಅವ್ರಿಗೆ ಯಾಕೆ ಆತ್ಮಹತ್ಯೆ ಮಾಡಿದನೋ, ಅದು ಕೊಲೆನೋ ಅನ್ನೋದು ತನಿಖೆ ಆಗ್ಲಿ ಅಂತ ನಾನು ಹೇಳಕ್ ಬಯಸ್ತಾ ಇದ್ದೀನಿ. ನಾನು ಶ್ರೀಮತಿ ರೇಣುಕಾ ಸಿಂಗ್ಗೆ, ದಲಿತ ಮುಖಂಡೆ. ಯುವ ಗುತ್ತಿಗೆದಾರ ಆಗಿರ್ತಕ್ಕಂಥ ಸಚಿನ್ ಪಾಂಚಾಳ್ ಅವರ ಸಾವೇನಾಗಿದೆ, ಆ ಸಾವಿಗೆ ನ್ಯಾಯ ಸಿಗಬೇಕಂತೂ ನಮ್ಮದು ಆಗ್ರಹ ಆಗಿದೆ. ಆ ನ್ಯಾಯ ಸತ್ಯಾಸತ್ಯತೆ ಹೊರಗೆ ಬರಬೇಕು. ಅದರ ಹಿನ್ನೆಲೆ ಯಾರ ಅದೆಲ್ಲವನ್ನು ಸಂಪೂರ್ಣವಾಗಿ ತನಿಖೆ ಆಗಬೇಕಂತ ಆಗ್ರಹಪಡಿಸೋದ್ರ ಜೊತೆಗೆ ಇವತ್ತೇನು ಆ ಸಾವಿಗೆ ಈ ರಾಜ್ಯದ ಯುವಕರ ಕಣ್ಮಣಿಗಳು, ಗುಲ್ಬರ್ಗ ಜಿಲ್ಲೆಯ ಅಭಿವೃದ್ಧಿ ಅಧಿಕಾರರು, 3 ಸಲ ಶಾಸಕರಾಗಿ, 2 ಬಾರಿ ಸಚಿವರಾಗಿ, 3 ಬಾರಿ ಸಚಿವರಾಗಿ ಒಳ್ಳೆ ಕ್ರಿಯಾಶೀಲ, ತನ್ನದೇ ಆದ ಪ್ರಾಮಾಣಿಕ, ನಿಷ್ಠುರತೆಯಿಂದ ಕೆಲಸ ಮಾಡತಕ್ಕಂಥ ದಕ್ಷ ಆಗಿರ್ತಕ್ಕಂಥ ಪ್ರಿಯಾಂಕ ಖರ್ಗೆ ಸಾಹೇಬರು ಹೆಸರು ಹೇಳ್ತಿರುವುದು ಮೊದಲನೇದಾಗಿ ನಾನು ಖಂಡಿಸ್ತಿದ್ದೀನಿ. ಯಾಕಂದ್ರೆ ಈ ಪ್ರಕರಣಕ್ಕೆ ಮತ್ತು ಯಾವುದೇ ಸನ್ಮಾನ್ಯ ಶ್ರೀ ಪ್ರಿಯಾಂಕ ಖರ್ಗೆ ಸಾಹೇಬರು ಸಂಬಂಧ ಇಲ್ಲ. ಸಚಿನ್ ಪ್ರಕರಣ ಬೇರೆ, ಸಾಹೇಬ್ರಿಗೂ ಹೆಸರು ತರೋದು ಇವತ್ತು ವಿರೋಧ ಪಕ್ಷದವರ ಯಾವುದೇ ಕೆಲಸ ಇಲ್ಲಾರದ ರೀತಿಯಲ್ಲಿ ಇವತ್ತು ಇದೊಂದು ಹೆಸರು ತೆಗೆದ್ರೆ ಅವ್ರಿಗೆ ಇದು ಆಗ್ತದೆ ಅಂತೇಳಿ ಇದು ಮಾಡ್ತಾ ಇದ್ದಾರೆ. ಅದಕ್ಕೆ ನಿಮ್ದು ಏನು ಒಂದು ಹುನ್ನಾರ ಇಟ್ಟು ನೀವು ಕೆಲಸ ಮಾಡ್ತಿದ್ದೀರಲ್ಲ, ಈ ರಾಜ್ಯದ ಜನ, ಗುಲ್ಬರ್ಗ ಜನ ನಿಮಗೆ ಸಹಿಸ್ಕೊಳ್ಳೋಕ ನಿಮಗೆ ಸುಮ್ಮನೆ ಬಿಡುವುದಿಲ್ಲ. ಅದಕ್ಕೆ ನೀವು ಸುಮ್ಮನೆ ಮನೆಯಲ್ಲಿ ಕೂಡಬೇಕು ಅಂತೇಳಿ ನಾನು ಈ ತಮ್ಮ ಮುಖಾಂತರ ಆಗ್ರಹಪಡಿಸುತ್ತೇನೆ. ಇವತ್ತು ಇನ್ನೊಂದು ವಿಶೇಷವಾಗಿ ಹೇಳ್ಬೇಕಾದ್ರೆ, ಇವತ್ತು ನಮ್ಮ ಯುವಕರ ಕಣ್ಮಣಿಗಳಾಗಿರ್ತಕ್ಕಂಥ ಸನ್ಮಾನ್ಯ ಶ್ರೀ ಪ್ರಿಯಾಂಕ ಖರ್ಗೆ ಸಾಹೇಬ್ರೆ ಸ್ವತಃ ಮಾಧ್ಯಮ ಮುಖಾಂತರ, ಫ್ರಂಟ್ ಮೀಡಿಯಾ ಮತ್ತು ಎಲ್ಲ ಚಾನಲ್ಗಳ ಮುಖಾಂತರ ಇವತ್ತು ಏನು ಹೇಳಿದಾರಪ್ಪ ಅಂತಂದ್ರೆ, ಆ ಸಾವಿಗೆ ತನಿಖೆ ಆಗಬೇಕು, ಸಂಪೂರ್ಣವಾಗಿ COD ತನಿಖೆ. ನಾನು ಸ್ವತಃ ಹೋಗಿ ಭೇಟಿಯಾಗಿ, ಹೋಮ್ ಮಿನಿಸ್ಟ್ರಿ ಭೇಟಿಯಾಗಿ ಆಗ್ರಹಪಡಿಸಿದ್ದಾರೆ. ಇಷ್ಟೆಲ್ಲ ಹೇಳಿದ್ರು ಕೂಡ ಇವತ್ತು ರಾಜ್ಯದ ಭಾರತೀಯ ಜನತಾ ಪಕ್ಷದವರು ಯಾವುದೇ ಕೆಲಸ ಇಲ್ಲಾರದೆ ಸುಮ್ಮನೆ ಟೆಲ್ಕ್ ಹಾಕಿ ಈಶ್ವರಪ್ಪ ರಾಜೀನಾಮೆ ಕೊಟ್ಟಿದ್ದಾರೆ, ನೀವು ಕೊಡ್ರಿ ಅಂದ್ರೆ, ಈಶ್ವರಪ್ಪರ ಪ್ರಕರಣ ಬೇರೆ, ಇದೇ ಪ್ರಕರಣ ಬೇರೆ. ಈಶ್ವರಪ್ಪ ಮೊದಲ ಆ ಗುತ್ತಿಗೆಗಾರರಿಂದ ರೊಕ್ಕ ಪಡೆದು ಬಿಲ್ ಒಂದು 10-6 ಸಲ ಈಶ್ವರಪ್ಪ ಅವ್ರ ಮನೆಗೆ ಹೋದರೂ ಕೂಡ ಈಶ್ವರಪ್ಪ ಮಾಡದೇ ಇದ್ದಾಗ ನೊಂದ್ಕೊಂಡು ಇವತ್ತು ನೇರವಾಗಿ ಡೆತ್ ನೋಟದಲ್ಲಿ ಈಶ್ವರಪ್ಪ ಅವರು ಹೆಸರು ಬರೆದು ಅವರು ಡೆತ್ ಆಗೋದು ಪ್ರಕರಣ ಆಗಿತ್ತು. ಆದರೆ ಇದು ಈ ಪ್ರಕರಣದಲ್ಲಿ ಕೇವಲ ಸನ್ಮಾನ್ಯ ಶ್ರೀ ಪ್ರಿಯಾಂಕ್ ಖರ್ಗೆ ಅವರು ಆಪ್ತರು ಅನ್ನೋದು ಒಂದೇ ಬಿಟ್ರೆ ಯಾವುದೂ ಇಲ್ಲ.
ಇವತ್ತು ನಾವು ನಮ್ಮ ಜೊತೆ ಜಿಲ್ಲೆಯ ಗೌರವಾನ್ವಿತ ಮಾಜಿ ಜಿಲ್ಲಾ ಪಂಚಾಯತ್ ಅಧ್ಯಕ್ಷರಾಗಿರ್ತಕ್ಕಂಥ ರಮೇಶ್ ಮರಗೋಳ್ ಅವರು, ನಾವು ಮಾಜಿ ಜಿಲ್ಲಾ ಪಂಚಾಯತ್ ಸದಸ್ಯರಿದ್ದೆವು. ಈ ನಮ್ಮ ಮಾಜಿ ಇದ್ರು ಕೂಡ ನಮ್ಮ ಮನೆಗೆ ನೂರಾರು ಜನರು ಬರ್ತಾರೆ. ಅವ್ರು ಯಾವ ರೀತಿಯಿಂದ ಬರ್ತಾರೆ, ಹೆಂಗೆ ಬರ್ತಾರೆ, ಏನು ಬರ್ತಾರೆ ಅಂತ ಹೇಳೋಕ್ಕಾಗಲ್ಲ. ಇಲ್ಲ ಸರ್ ನಿಮ್ಮ ಸರಿ ಸೆಲ್ಫಿ ತಕ್ಕೋತೇವೆ ಅಂತೇಳಿ ನಾವು ಗ್ರಾಮೀಣ ಪ್ರದೇಶದಲ್ಲಿದ್ದು ನಾವು ಸಣ್ಣ ಮಟ್ಟ ರಾಜಕೀಯ ವ್ಯಕ್ತಿಗಳಿದ್ರು ಕೂಡ ಇಷ್ಟು ಇದು ಇದೆ. ಇವತ್ತು ಅವರು ರಾಜ್ಯದ ಪ್ರಭಾವಿ ವ್ಯಕ್ತಿಗಳದ, ಯಾರು ಬಂದು ಎಲ್ಲೆಲ್ಲೋ ನಿಂತು ಏನೋ ಪುಡ್ ತಕ್ಕೋತಾರ ಅಂತ ಹೇಳಿ ಎಲ್ಲದಕ್ಕೆ ಒಂದೇ ಹೋಲಿಕೆ ಮಾಡಿ ಅದು ಆಗೋದಿಲ್ಲ. ಇವತ್ತು ವಿರೋಧ ಪಕ್ಷದವರು ಏನೋ ಅವ್ರ ಹೆಸರು ತೇಜೋವಧಿ ಮಾಡುತ್ತದೆ ಅಂದ್ರೆ ಇದೇ ಮುಂದುವರ್ಸಿದ್ರೆ ಆದರೆ ನಾವು ಪ್ರತಿ ಭಾರತೀಯ ಜನತಾ ಪಕ್ಷ ಅವ್ರು ಯಾರೇ ಶಾಸಕರಿರಲಿ, ಅವ್ರ ಮುಖಂಡರಿರಲಿ, ಅವ್ರ ಮನೆ ಮುಂದೆ ನಾವು ಕೂಡ ಧರಣಿ ಸತ್ಯಾಗ್ರಹ ಮಾಡಕ್ಕೆ ಹಿಂಜಿರುವುದಿಲ್ಲ ಅಂತೇಳಿ ತಮ್ಮ ಮುಖಾಂತರ ನೋಡ್ರಲ್ಲಿ ಶಾಸಕರಿಗೆ ಸ್ಕೆಚ್ ಹಾಕ್ಲತ್ತಾರ ಮರ್ಡರ್ ಮಾಡಕ್ಕೆ ಅಂತ ಹೇಳಿದೆ, ಅದರ ಬಗ್ಗೆ ಏನ್ ಹೇಳಬೇಕಂತ ಅದನ್ನು ಕೂಡ ತನಿಖೆ ಆಗ್ಬೇಕು ಸರ್. ಈ ರೀತಿ ರಾಜ್ಯದಲ್ಲಿ ನಡೀಬಾರ್ದು. ಅವರು ಸಿಒಡಿ ತನಿಖೆಗೆ ಒಪ್ಪಲ್ಲ, ಸಿಐಡಿ ತನಿಖೆ ಬೇಕು, ಸಿಬಿಐ ತನಿಖೆ ಬೇಕು. ನೋಡಿ ಸರ್, ಈಗ ಫಸ್ಟ್ ಸ್ಟೆಪ್ ಇಲಾಖೆವಾರ ತನಿಖೆ ಆಗ್ತದ, ಆಮೇಲೆ ಅದ್ರ ಇದು ಇಲ್ಲ ಅಂತಂದ್ರೆ ಸಿಒಡಿ ತನಿಖೆ ಆಗ್ತದೆ, ಅದ್ರ ಮೇಲೆ ಸಿಬಿಐ ತನಿಖೆನೂ ಆಗ್ತದೆ. ಅದ್ರಾಗ ಏನಿಲ್ಲ, ಸಚಿನ್ ಪಾಂಚಾಲ್ ಅವರ ಸಾವಿಗೂ ಕೂಡ ನಾವು ಯಾರು ಕಾರಣಕರ್ತರದ ಅವ್ರಿಗೆ ನ್ಯಾಯ ಸಿಗಬೇಕು ಅಂತ ನಮ್ಮದು ವಾದ ಇದೆ. अतराफ टीवी, हर बात सच के साथ। इस न्यूज को स्पॉन्सर किया है थीम प्रोडक्शन, क्रिएटिव इवेंट मैनेजमेंट, टेंट हाउस इवेंट्स डेकोरेशंस, बैंगलोर, चेन्नई, हैदराबाद। कॉन्टैक्ट डिटेल्स 9986544971।